ಏನಂತಂದ್ರೆ ಈ ಒಂದು ವೆಹಿಕಲ್ ನ ಕಾಕ್ಪಿಟ್ ವ್ಯೂ ಒಂದು ಪವರ್ ಸ್ಟೇರಿಂಗ್ ಹೌದು ಕಂಪ್ಲೀಟ್ಲಿ ಪವರ್ ಕ್ಲಸ್ಟರ್ ಅಲ್ಲಿ ಎನಲಾಗ್ ಮಾತ್ರ ಇರೋದಾ ಸರ್. ಇದರಲ್ಲಿ ಡಿಜಿಟಲ್ ಕ್ಲಸ್ಟರ್ ಅಲ್ಲಿ ಮೀಟರ್ ಅವರ್ಸ್ ತೋರಿಸುತ್ತೆ, ನಮಗೆ ಕಿಲೋಮೀಟರ್ ತೋರ್ಸಲ್ಲ. ಓಕೆ ಓಕೆ ಅವರ್ಸ್ ಲೆಕ್ಕ ಹೋಗುತ್ತೆ, ಓಕೆ ಗಂಟೆಗೆ ಎಷ್ಟು ಓಡುತ್ತೆ ಅಂತ. ಓಕೆ ಇವಾಗ ನಾವು ಗಾಡಿ ಏನಾನ ಗೇಮೇ ಹೋಗ್ತೀವಿ ಅಂತಂದ್ರೆ ಹ. ಇದು ಲೋ ಗೇರ್ ಹಾಕ್ಬಿಟ್ಟು ಹ. ನೀವು ಥರ್ಡ್ ಗೇರ್ ಅಲ್ಲಿ ಹಾಕ್ಬಿಟ್ಟು ಮೂವ್ ಮಾಡಿದಾಗ 15 RPM ಇಟ್ಕೊಂಡಾಗ ನಿಮ್ಗೆ ಮೈಲೇಜ್ ಸಿರಸ್ ಅಲ್ಲಿ ಯಾವ್ದೇ ಕಾಂಪಿಟೇಷನ್ ಬಾಳಗದೆ ಬೆಸ್ಟ್ ಇರುತ್ತೆ. ಓಕೆ ಬೆಸ್ಟ್ ಇನ್ ಕ್ಲಾಸ್. ಬೆಸ್ಟ್ ಇನ್ ಕ್ಲಾಸ್ ಓಕೆ 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 ಆ ತರ ಅಡ್ವಾಂಟೇಜ್. ಆ ತರ ಅಡ್ವಾಂಟೇಜ್. ಸೊ ಇದು ಬಂದ್ಬಿಟ್ಟು ಏರ್ ಫಿಲ್ಟರ್ ಇಂಟೇಕ್. ಸೊ ಈ ಒಂದು ಇಂಟೇಕ್ ಮೇಲಿರೋ ಅಡ್ವಾಂಟೇಜ್ ಏನ್ ಸರ್? ಇನ್ನೊಂದು ಏನು ಅಂತ ಅಂದ್ರೆ ಗಾಡಿ ಪೂರ್ತಿ ನಿಮ್ಗೆ ನೀರಲ್ಲಿ ಮುಳುಗೋದ್ರೂ ಏರ್ ಇಂಟೇಕರ್ ಮೇಲಿರೋದ್ರಿಂದ ಗಾಡಿ ಆಫ್ ಆಗಲ್ಲ, ಕಂಟಿನ್ಯೂಸ್ ರನ್ ಆಗ್ತಿರುತ್ತೆ. ಓಕೆ. ಇನ್ನೊಂದು ಏನು ಅಂದ್ರೆ ಇದರಲ್ಲಿ ಸೈಲೆನ್ಸರ್ ಬಂದು ಸೈಡ್ ಅಲ್ಲಿ ಬರುತ್ತೆ, ಸೈಡ್ ಅಲ್ಲಿ ಬರುತ್ತಲ್ಲ, ಇಲ್ಲಿದೆ ಟೆಕ್ನಾಲಜಿ. ಓಕೆ. ಸೈಲೆನ್ಸರ್ ಟೂ ಟೈಪ್ ಅಲ್ಲೂ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಮೇಲೆ ಬೇಕಾದ್ರೂ ಮಾಡ್ಕೋಬಹುದು, ಹಿಂಗೆ ಸ್ಟ್ರೈಟ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಎರಡು ಆಪ್ಷನ್ ಇದೆ ಸರ್. ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಏನಿದೆ ಇದ್ರದ್ದು? ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮ್ಗೆ 33 ಲೀಟರ್ ಬರುತ್ತೆ. 33 ಲೀಟರ್ಸ್ ಫ್ಯೂಲ್ ಟ್ಯಾಂಕ್. ಸೊ ಗೆಳೆಯರೆ ನೋಡ್ತಿರ್ಬೋದು, ಏನು ಅಂತಂದ್ರೆ ಗಾಡೀಲಿ ನೀವು ಏನು ಅಂತಂದ್ರೆ ಚಿಕ್ಕದು, ತುಂಬಾ ಚಿಕ್ಕ ಗಾಡಿ ಅಂತ ಏನು ಅನಿಸ್ತಾ ಇಲ್ಲ. ಏನು ಅಂತಂದ್ರೆ ಮಾಮೂಲಿ ಗಾಡಿನೇ, ಏನೋ ದೊಡ್ಡ ಗಾಡಿ ಅಂತಾನೆ ಅನ್ಸುತ್ತೆ. ಮತ್ತೆ ಏನು ಅಂತಂದ್ರೆ ಕೈ ಹಾಕದಂಗೆ ನೋಡಿ, PTO ಗೇರ್ಸ್ ಎಲ್ಲ ಆರಾಮ ಈಸಿಯಾಗಿ ಸಿಗ್ತಾ ಇದೆ ಕೈಗೆ, ದೂರ ಏನಿಲ್ಲ. ಮತ್ತೆ ಏನು ಅಂತಂದ್ರೆ ತುಂಬಾ ಗಜಿಬಿಜಿ ಆಗಿಲ್ಲ, ಮೆಸ್ಸಿ ಆಗಿಲ್ಲ. ನೋಡಿ, ನಿಮಗೊಂದು ಇಲ್ಲೊಂದು ಅದ್ಭುತವಾದ ಒಂದು ಬಾಕ್ಸ್ ಸಿಗುತ್ತೆ. ನಿಮ್ಮ ಒಂದು ಮೊಬೈಲ್ ಇರ್ಬೋದು, ಏನ್ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು.